ತಾಯಿ ಬಗ್ಗೆ ವರ್ಣಿಸಿ ಹಾಡುವಂಥದ್ದು ಸರ್ ಅದು. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ, ಸಾಯುವ ತನಕ ಮಾಡೋ ಜೋಪಾನ. ಭೂಮಿ ಮ್ಯಾಲ ತಮ್ಮನಿ ಭೂಮಿ ಮ್ಯಾಲ, ಭೂಮಿ ಮ್ಯಾಲ ಹುಟ್ಟಿ ಬರಾಕ ಅವರ ನೋಡೋ ಕಾರಣ, ಮಾಡಿ ತೀರಿಸುವವರ ಋಣ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ, ಸಾಯುವ ತನಕ ಮಾಡೋ ಜೋಪಾನ. 9 ತಿಂಗಳ ನಿನ್ನ ಹೊತ್ತು ಹೆತ್ತಿಲ್ಲೇನ, ಯಾವಾಗ ನೋಡೇನಿ ಅಂತಾಳ ಮಾರಿಯನ್ನ, ಯಾವಾಗ ನೋಡೇನಿ ಅಂತಾಳ ಮಾರಿಯನ್ನ. ಹಡಿಯುವಾಗ ನಿನ್ನ ಹಡಿಯುವಾಗ, ಹಡಿಯುವಾಗ ಹಲಬಿ ಹಲಬಿ ಹೋಗಿ ಬಂತು ಪ್ರಾಣ, ಹವ್ವ ಅಂತ ತಗದ ಬಂದಿ ಕಣ್ಣ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ. ಹುಟ್ಟ ಸಿರಿ ತುಂಡ ತುಣಕ ಹಚ್ಚೈತಿ ತ್ಯಾಪಿಯನ್ನ, ಆ ಸಿರಿ ಗಂಟ ಹಾಕಿ ಮುಚ್ಚೈತೋ ಮುದುಕಿ ಮಾನ, ಆ ಸಿರಿ ಗಂಟ ಹಾಕಿ ಮುಚ್ಚೈತೋ ಮುದುಕಿ ಮಾನ. ಮುದುಕಿಗೆ ಮಲಗಾಕ ನಿನ್ನ ತಾಯಿಗೆ ಮಲಗಾಕ, ಮುದುಕಿಗೆ ಮಲಗಾಕ ಕೊಟ್ಟಿದಿ ಒಂದ ಹರಕ ಕೌದಿಯನ್ನ, ಮೂಲ್ಯಾಗ ಮಲಗೈತಿ ಮುದುಕಿ ಸುಮ್ಮನ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ, ಸಾಯುವ ತನಕ ಮಾಡೋ ಜೋಪಾನ. ತುತ್ತು ಕೂಳ ಕೊಡಲಿಲ್ಲ ತಾಯಿಗೆ ಕುಂತೈತಿ ಸುಮ್ಮನ, ಬಾಯಿ ತಗದ ಕೇಳೆನಂದರ ಎಲ್ಲಿ ಬರಬೇಕು ತ್ರಾಣ, ಬಾಯಿ ಬಿಚ್ಚಿ ಕೇಳೆನಂದರ ಎಲ್ಲಿ ಬರಬೇಕು ತ್ರಾಣ. ಮುದುಕಿಗೆ ಹುಣ್ಣಾಕ ನಿನ್ನ ತಾಯಿಗೆ ಹುಣ್ಣಾಕ, ಹವ್ವಾಗ ಉಣ್ಣಾಕ ಕೊಟ್ಟಿದಿ ಒಂದ ಒಡಕ ಬೋಕಿಯನ್ನ, ಹಾಕಿದ್ದು ತಿಂತು ಹಳಸಿದನ್ನ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ. ಜಡ್ಡು ಹತ್ತಿ ನೆಳ್ಳ ತಾಳ ಹಗಲು ರಾತ್ರಿ ಒಂದೇ ಸವಾನ, ಜಡ್ಡು ಹತ್ತಿ ನೆಳ್ಳ ತಾಳ ಹಗಲು ರಾತ್ರಿ ಒಂದೇ ಸವಾನ. ಒಳ್ಳಿ ನೋಡವಲ್ಲೋ ನೀನು ಎಂತ ಕಳ್ಳಿನ್ಯಾವ ನೀನ, ಸತ್ತ ಹೋಗಲೆಲ್ತ ತಾಯಿ ಸತ್ತ ಹೋಗಲೆಲ್ತ, ಅವ್ವ ಸತ್ತ ಹೋಗಲೆಂತ ನೆತ್ತಿಗೆ ಹೊಡೆದಿ ಹೋತ ಮುದುಕಿ ಪ್ರಾಣ, ತಾಯಿಗೆ ತಂದಿಟ್ಟಿ ದುರ್ಮರಣ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ. ಗಟ್ಟಿಯಾಗಿ ಹಿಡದಿ ಎರಡು ಹಡಿದವಳ ಕಾಲಲ್ಲ, ಬೆಟ್ಟಿ ಆಗತಾಳೋ ಎಲ್ಲಿ ಈ ಜನ್ಮದಾಗ ಇನ್ನ ಸತ್ತ ಮ್ಯಾಲ, ಹವ್ವ ಸತ್ತ ಮ್ಯಾಲ, ಸತ್ತ ಮ್ಯಾಲ ಹಳತಿ ಯಾಕೋ ತಿಳಿಗೇಡಿ ನೀನ, ಕಾಲ್ವಡ ಕವಿ ಬರೆದ ಕವನ. ಹೆತ್ತ ತಾಯಿ ತಂದೆಯನ್ನ ಮರಿಬ್ಯಾಡೋ ನೀನ, ಸಾಯುವ ತನಕ ಮಾಡೋ ಜೋಪಾನ, ಸಾಯುವ ತನಕ ಮಾಡೋ ಜೋಪಾನ, ಸಾಯುವ ತನಕ ಮಾಡೋ ಜೋಪಾನ. ಆದರೂ ಈ ಒಂದು
ಕಾವ್ಯವನ್ನು ಬರೆದಿರುವಂತಹ ದಿಲೀಪ್ ಸರ್ ದಿಲೀಪ್ ಅವರು ಒಳ್ಳೆ ಸಾಹಿತ್ಯವನ್ನು ಬರೆದಿದ್ದಾರೆ. ಆದ್ರೆ ಸಾಹಿತ್ಯ ಬರೆದಿದ್ದನ್ನ ಅದಕ್ಕೆ ಹೊಸ ಜೀವವನ್ನು ತುಂಬಿದ್ರು ಮಾಂತಿದ್ರು. ಖರೆ ಒಂದು ಹೇಳ್ಬೇಕಂದ್ರೆ ಈ ಹಾಡನ್ನು ಕೇಳಿರುವಂಥವ್ರೆಲ್ಲ ಪ್ರತಿಯೊಬ್ಬರು ಭಾವುಕರಾಗ್ತಾರೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇಲ್ಲಿ ಯಾವುದೋ ಒಂದು ಹಾಡನ್ನು ತಪ್ಪಾಗಿ ಹಾಡಿ ರಾತ್ರೋರಾತ್ರಿ ವೈರಲ್ ಆಗಿ ನಿಲ್ತಾ ಇರುವಂತಹ ಎಷ್ಟೋ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಯೂಟ್ಯೂಬ್ನಲ್ಲಿ. ನಾನಿಲ್ಲಿ ಯೂಟ್ಯೂಬ್ ಪ್ರೇಕ್ಷಕರಿಗೆ ಕೇಳುವಂಥದ್ದಿಷ್ಟೇ, ಏನಪ್ಪ ಅಂದ್ರೆ ನಿಜವಾದ ಕಲಾವಿದರು ಏನಾದರೂ ಅವ್ರು ವೈರಲ್ ಆಗಬೇಕು. ಇಲ್ಲಿ ಅವ್ರ ಕಲೆ ಬೆಳಕಿಗೆ ಬರಬೇಕು, ಜೊತೆಗೆ ಅವ್ರಿಗೊಂದು ವೇದಿಕೆ ಸಿಗಬೇಕು, ಜೊತೆಗೆ ಈ ಒಂದು ಅವಕಾಶಗಳು ಅವ್ರನ್ನ ಹುಡುಕೊಂಬರುವಂಥ ಒಂದು ರೀತಿ ಬರಬೇಕಾದ್ರೆ ಇಲ್ಲಿ ನಿಜವಾದ ಕಲಾವಿದರನ್ನು ನಾವು ಇಲ್ಲಿ ನಮ್ಮ ಪ್ರೇಕ್ಷಕರಿಗೆ ನಾನು ವಿನಂತಿ ಮಾಡ್ಕೊಳ್ಳುವಂಥದ್ದು, ಈಗಾಗಲೇ 3700 ಜನ ನಮ್ಮ ಪ್ರೇಕ್ಷಕರಿದ್ದೀರಿ. ಆ ಪ್ರೇಕ್ಷಕರೆಲ್ಲ ಒಂದು ವಿನಂತಿ ಏನು ಮಾಡ್ಕೊಳ್ತೇನೆ ಅಂತಂದ್ರೆ, ಇವರ ಸಂಗೀತದ ಒಂದು ತುಣುಕುಗಳನ್ನು ನೀವು ಅಷ್ಟೇ ನೋಡೋದು ಆಸ್ವಾದಿಸೋದು ಮಾಡೋದಲ್ದನೆ ಇವರ ಒಂದು ಸಂಗೀತವನ್ನು ಬೇರೆ ನಿಮ್ಮ ಗ್ರೂಪ್ನಲ್ಲಿರುವಂತಹ 3000 ಜನ ಏನಿದ್ರು ಆ 3700 ಜನನು ತಮ್ಮ ಗ್ರೂಪ್ಗಳಿಗೆ ಹಾಕುವ ಮೂಲಕ ಲಿಂಕ್ಗಳನ್ನು ಕಳಿಸುವ ಮೂಲಕ ಇವರನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು, ಇವರಿಗೆ ಒಳ್ಳೆ ವೇದಿಕೆ ಸಿಗುವಂಗೆ ಮಾಡಬೇಕು ಅಂತೇಳಿ ಮತ್ತೆ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ.